ನೋಡಿ, ಹುರುಳಿಕಾಳು ಕಟ್ಟು ರಸ, ಉಪ್ಪು ಹುಳಿ ಖಾರ ಎಲ್ಲ ಸೂಪರಾಗಿದೆ. ನೋಡಿ, ಮೊಳಕೆ ಕಟ್ಟಿರುವ ಹುರುಳಿಕಾಳು. ಇದರಿಂದ ರಸಂ ಮಾಡೋಣ. ಕಟ್ಟು ತೆಗೆದು ರಸ ತೆಗೆದು ಇವತ್ತು ಬಸ್ಸಾರು ಮಾಡ್ತೀವಲ್ಲ, ಅದು ರಸಂ ಮಾಡೋಣ ಅಂದ್ಬಿಟ್ಟು ಒಂದು ಕುಕ್ಕರ್ಗೆ ಮೊಳಕೆ ಕಟ್ಟಿದ ಹುರುಳಿಕಾಳನ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಅರಳು ಉಪ್ಪನ್ನು ಹಾಕ್ತಾಯಿದ್ದೀನಿ. ಅರಳು ಉಪ್ಪು ಸೇರಿಸಿ ಅದಕ್ಕೆ ಒಂದು ದೊಡ್ಡ ಕಪ್ಪಷ್ಟು 1 ಲೀಟ್ರಷ್ಟು ನೀರನ್ನ ಹಾಕಬೇಕು. ಅದು ಚೆನ್ನಾಗಿ 4-5 ವಿಶಿಲ್ ಆಗೋವರೆಗೆ ಚೆನ್ನಾಗಿ ಅದು ಬೇಯಬೇಕು. ಅದು ನೀರು ಒಳ್ಳೆ ಕಟ್ಟಿನ ರಸ ಬಿಡುತ್ತೆ. ಆ ರಸಕ್ಕೆ ಈಗ ಬೆಂದಾಗಿದೆ. 4-5 ವಿಶಿಲ್ ಹಾಕ್ಸಿದ್ಮೇಲೆ ಅದು ಬೆಂದಿದೆ. ಈಗ ಅದನ್ನು ಒಂದು ತಪ್ಪಲೆಗೆ ಬಸ್ಕೊಳ್ಳೋಣ. ಕೆಳಗಡೆ ಆ ನೀರಿಗೆ ಒಂದು ತಪ್ಪಲೆ ಇಟ್ಟು ಅದನ್ನು ಬಸ್ಕೋಬೇಕು. ಹೀಗೆ ಆ ಕಟ್ಟು ಚೆನ್ನಾಗಿ ಬಿಟ್ಟಿರುತ್ತಲ್ಲ, ತುಂಬ ರುಚಿ ಇರುತ್ತೆ ಅದು. ಅದರಿಂದ ಅದಕ್ಕೆ ರಸಂ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಹುರುಳಿಕಾಳು ತುಂಬ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅದು. ಅದು ಬೆಂದಾಗ ಚೆನ್ನಾಗಿ ಹದವಾಗಿ ಒಳ್ಳೆ ರಸನ ಬಿಡುತ್ತೆ. ಆ ರಸಕ್ಕೊಂದು ಈಗ ಮಸಾಲೆ ಹಾಕೋಣ. ನೋಡಿ, ಕರಿಬೇವಿನ ಕಡ್ಡಿ ಬೇಕು ಒಗ್ಗರಣೆಗೆ. ನಮ್ಮ ಮನೆಯಲ್ಲೇ ಬಿಟ್ಟಿರುವಂಥ ಈ ಉಪ್ಪಿನ ಗಿಡನ ಕಿತ್ತು ಹಾಕೋದು ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ನೋಡೋಕ್ಕೆ. ಯಾವುದು ಸೂಪರ್ ಕರಿಬೇವಿನ ಕಿಳಿಕೊಳ್ತಾ ಇದ್ದೀನಿ. ಅದಕ್ಕೆ ಇವಾಗ ಮಸಾಲೆ ರೆಡಿ ಮಾಡಿದ್ದೀನಿ. ನೋಡಿ, ಹುಣಸೆ ರಸ ಸ್ವಲ್ಪ, ಕರಿಬೇವು, ಒಣಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ. ಪಲ್ಯಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಆಗುತ್ತೆ. ಈಗ ಮಸಾಲೆಗೆ ಒಂದು ಬಾಣಲಿನ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಕಾಳು ಮೆಣಸು, ಸ್ವಲ್ಪ 1/4 ಸ್ಪೂನಷ್ಟು ಮೆಂತ್ಯ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. 1 ಸ್ಪೂನಷ್ಟು ಜೀರಿಗೆ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಆ ಹಸಿ ಸ್ಮೆಲ್ ಹೋಗೋಕ್ಕಂತ ಚೆನ್ನಾಗಿ ಹುರಿಬೇಕು. ಸೀಸಬಾರ್ದು, ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಕೆಂಪಗಾಗೋವರೆಗೂ ಚೆನ್ನಾಗಿ ರೋಸ್ಟ್ ಆದಮೇಲೆ ಅದನ್ನು ಆಫ್ ಮಾಡಿಕೊಂಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೋಡಿ, ಈ ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕಿ ಈ ಹುರಿದಿರುವಂಥ ಈ ಮೆಣಸನ್ನು ಹಾಕಿದ್ದೀನಿ. ಅದನ್ನು ಗ್ರೈಂಡ್ರ್ ಮಾಡ್ಕೋಬೇಕಷ್ಟೇ, ನೀರು ಹಾಕಬಾರ್ದು, ಸುಮ್ಮನೆ ಡರ್ರ ಅನ್ನಿಸ್ಕೋಬೇಕು. ಈಗ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಒಗ್ಗರಣೆಗೆ. ಈಗ ಸಾಸಿವೆ ಚಟಪಟ ಅಂತ ಅಂದಮೇಲೆ ಅದಕ್ಕೆ ಈಗ ನಾನು ರುಬ್ಬಿದ್ನಲ್ಲ ಜೀರಿಗೆ, ಮೆಣಸು, ಮೆಂತ್ಯ ಮತ್ತು ಬೆಳ್ಳುಳ್ಳಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ನೀರೆಲ್ಲ ಹಾಕ್ಕೋಬಾರ್ದು, ಹಾಗೆ ಸುಮ್ಮನೆ ಡ್ರೈ ಮಾಡ್ಕೋಬೇಕು. ಕುಟ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಮಿಕ್ಸಿಲಿ ಹಾಕ್ಕೊಂಡೆ. ಈಗ ಅದನ್ನು ಫ್ರೈ ಮಾಡಿದ ತಕ್ಷಣ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಈಗ 4 ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಣಮೆಣಸಿನ್ಕಾಯಿ ಖಾರಕ್ಕೆ ಹಿಂಗೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಬರೀ ಮೆಣಸು ಮತ್ತು ಒಣಮೆಣಸಿನ್ಕಾಯಿ ಮುರಿದಿರೋದಷ್ಟೇ. ಈಗ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನೆಲ್ಲ ಫ್ರೈ ಮಾಡಬೇಕು ಚೆನ್ನಾಗಿ. ಅದು ಫ್ರೈ ಆಗುವಾಗ ಹಿಂಗೂ ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಈಗ ಒಂದು ಟೊಮೆಟೊ ಹೆಚ್ಕೊಂಡು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊವನ್ನು ಚೆನ್ನಾಗಿ ಫ್ರೈ ಆಗಬೇಕದು, ಮೆತ್ತಗಾಗಿ ಅದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗುವಾಗ ಚೂರು ಉಪ್ಪು ಹಾಕಿದ್ರೆ ಬೇಗ ಮೆತ್ತಗಾಗುತ್ತೆ ಆ ಟೊಮೆಟೊ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕಟ್ಟು ಅದು ರಸದ್ದು, ತುಂಬ ರುಚಿ ಅದು. ಒಮ್ಮೆ ಮಾಡಿ ನೋಡಿ. ಹುಣಸೆಹಣ್ಣು ಇತ್ತಲ್ಲ, ಸ್ವಲ್ಪ ರಸನ ತೆಗೆದು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಈಗ ಹುಣಸೆಹಣ್ಣು ಹಾಕಾಯಿತು. ಅದನ್ನು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗೆಲ್ಲ ಹದವಾಗಿ ಫ್ರೈ ಆಗಿದೆ. ಈಗ ಕಟ್ಟನ್ನು ತೆಗೆದಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕಟ್ಟು ಅದಕ್ಕೆ ಹಾಕಿದೆ. ಈಗ ಚೆನ್ನಾಗಿ ಹದವಾಗಿ ಎಲ್ಲ ಒಟ್ಟಗಾಯಿತು. ಈಗ ಇದೊಂದು ಸ್ವಲ್ಪ ಕುದಿಬೇಕು. ಚೆನ್ನಾಗಿ ಕುದ್ದರೆ ಆ ಮಸಾಲೆ ಎಲ್ಲ ಅದಕ್ಕೆ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಅದಕ್ಕೊಂದು ಸ್ವಲ್ಪ ಈಗ ಟೇಸ್ಟ್ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಕುದಿಯುತ್ತೆ. ಅದು ಕುದಿಯೋಕ್ಕೆ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಅದು ಚೆನ್ನಾಗಿ ಕುದಿಯುವಾಗ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕಬೇಕು.
ಚೂರು ಹಸಿಕಾಯಿ ತುರಿನ ಸ್ವಲ್ಪ ಆ್ಯಡ್ ಮಾಡಬೇಕು, ಅದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಸಾರು ರೆಡಿ ಆಯಿತು. ಈಗ ಪಲ್ಯಕ್ಕೆ ಬಾಣಲಿ ಇಟ್ಟಿದ್ದೀನಿ, ಪಲ್ಯಕ್ಕೆ ಎಣ್ಣೆ ಹಾಕಿದ್ದೀನಿ. ಈಗ ಸಾಸಿವೆ ಹಾಕಿದ್ದೀನಿ, ಅದಕ್ಕೆ ಜಜ್ಜಿದಂಥ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಚೆನ್ನಾಗಿ ಬೆಳ್ಳುಳ್ಳಿ ಫ್ರೈ ಆಗುವಾಗ ಈರುಳ್ಳಿ ಮತ್ತು ಅದಕ್ಕೆ ಹಸಿಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ ಎರಡನ್ನೂ ಹಾಕಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕದು. ಈಗ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ರುಚಿಯಾಗಿರುತ್ತೆ. ಮೊಳಕೆ ಕಟ್ಟಿದ್ರಿಂದ ಅದು ತಂಪು. ನೋಡಿ ಈಗ ಅದೆಲ್ಲ ಫ್ರೈ ಆಯಿತು. ಈಗ ಕಾಳು ಹಾಕ್ತಾಯಿದ್ದೀನಿ. ಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಕಡೆ ರಸ ಕುದೀತಾ ಇದೆ, ರಸ ರೆಡಿಯಾಗಿದೆ. ವಾವ್, ಕಲರ್ಫುಲ್ಲಾಗಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಪಲ್ಯನೂ ರೆಡಿ ಆಯಿತು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಬೇಯಿಸುವಾಗ ಸ್ವಲ್ಪ ಹಾಕಿರ್ತೀವಿ, ನೋಡಿ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕು. ಹಸಿ ಕಾಯಿ ತುರಿನ ಹಾಕಿದ್ದೀನಿ ಪಲ್ಯಕ್ಕೆ. ಕಾಯಿ ತುರಿ ಹಾಕ್ತಾಯಿದ್ದೀನಿ. ಅದು ಕಾಯಿ ತುರಿ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಚೆನ್ನಾಗಿರುತ್ತೆ. ಹಸಿ ಕಾಯಿ ಎಲ್ಲ ಸಿಗುತ್ತಲ್ವ ಬಾಯಿಗೆ, ತುಂಬ ಟೇಸ್ಟಾಗಿರುತ್ತೆ. ಮೊಳಕೆ ಕಟ್ಟಿದ ಕಾಳಿಗೆ, ಮೊಳಕೆ ಕಟ್ಟಿದ್ದರೆ ಕಾಳು ತಂಪು, ಅದು ಒಳ್ಳೆಯದು ದೇಹಕ್ಕೆ. ರೆಡಿ ಆಯಿತು, ರಸಮು ರೆಡಿ ಆಯಿತು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಸೂಪರಾಗಿದೆ. ವಾವ್.